ಬಹಳ ರುಚಿಕರವಾದ ಈ ಸಾರು ಕೆಲವೇ ನಿಮಿಷಗಳಲ್ಲಿ ಮಾಡಬಹುದು ಅಂದ್ರೆ ನಂಬ್ತೀರಾ? ಅಂಡ್ ಇದನ್ನ ಮಾಡಿದ್ರೆ ನೀವು ಕೂಡ ನಂತರನೇ ಖುಷಿಯಾಗಿ ತಿಂತೀರಾ, ಯಾಕೆಂದ್ರೆ ಇದು ಚೆನ್ನಾಗಿರೋದು ಮಾತ್ರ ಅಲ್ಲ, ಹೆಲ್ದಿ ಕೂಡ. ಬಿಕಾಸ್ ಇದರ ಮುಖ್ಯ ಪದಾರ್ಥ ಮೊಳಕೆ ಹುರುಳಿ ಕಾಳು. ಮೊದಲಿಗೆ ಹುರುಳಿ ಕಾಳು ಒಂದು ಕುಕ್ಕರ್ ಅಥವಾ ಪ್ಯಾನ್ ಒಳಕ್ಕೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಬೆಳ್ಳುಳ್ಳಿ, ಹಸಿ ಮೆಣಸು, ಸ್ವಲ್ಪ ಶುಂಠಿ, ಉಪ್ಪು, ಅರಿಶಿನ ಹಾಗೂ ನೀರು ಸೇರಿಸಿ ಕುಕ್ಕರ್ ಆದ್ರೆ 2-3 ವಿಸಿಲ್, ಪ್ಯಾನ್ ಆದ್ರೆ 15-20 ನಿಮಿಷ ಬೇಯಿಸಬೇಕಾಗುತ್ತೆ. ನಾನು ಪಕ್ಕದಲ್ಲಿ ಸ್ವಲ್ಪ ಆಲೂಗಡ್ಡೆನೂ ಬೇಯಿಸ್ತಾ ಇದ್ದೀನಿ. ಇದು ಆಕ್ಚುಲಿ ಆಪ್ಷನಲ್, ಬಟ್ ಹಾಕಿದ್ರೆ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಇದರ ಮಸಾಲ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ 1 ಕೈಡಿ ತೆಂಗಿನಕಾಯಿ ಹಾಗೂ ಅರ್ಧ ಟೀ ಸ್ಪೂನ್ ಜೀರಿಗೆ ನೀರಿನ ಜೊತೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಪಕ್ಕಕ್ಕಿಡಿ. ಅಷ್ಟರಲ್ಲಿ ಹುರುಳಿ ಕಾಳು ಬೆಂದು ಪ್ರೆಷರ್ ಎಲ್ಲ ಹೋಗಿರುತ್ತೆ. ಸೊ ನಮ್ಮ ಮಸಾಲೆನ ಅದರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹುಣಸೆ ರಸ, ಬೇಯಿಸಿದಂತ ಆಲೂಗಡ್ಡೆ, ಇಂಗು, ಅರಿಶಿನ ಹಾಗೂ ಪೆಪ್ಪರ್ ಸೇರಿಸ್ಕೊಂಡು ಒಂದು ಕುದಿ ಬಂದ್ರೆ ರೆಡಿ ಗುರು. ಕೊನೆಯದಾಗಿ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರ್ಬೇವು ಹಾಗೂ ಒಣಮೆಣಸು ಹಾಕಿ ಒಂದು ಒಗ್ಗರಣೆ ಕೊಟ್ರೆ ರೆಡಿ ಗುರು. ಸೊ ನೋಡಿದ್ರಲ್ಲ, ಇದು ಈಸಿ ಮಾತ್ರ ಅಲ್ಲ, ಸಖತ್ ಹೆಲ್ದಿ ಕೂಡ. ಸೊ ಖಂಡಿತ ಇದನ್ನ ಟ್ರೈ ಮಾಡಿ. ಅಂಡ್ ಇದೇ ತರ ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳಿಗೆ ನನ್ನ ಪೇಜ್ ನ ಹಿಂದೆ ಫಾಲೋ ಮಾಡಿ. ಥ್ಯಾಂಕ್ ಯು.